ಹಾಯ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ಎಲ್ಲರಿಗೂ ಹೇರ್ ಕಲರ್ ಮಾಡಿಸ್ಕೋಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಬಟ್ ಡ್ಯೂ ಟು ಕೆಮಿಕಲ್ಸಿಂದ ಕೂದಲು ಹಾರ್ಡ್ ಆಗೋದು ಆ ಥರ ಎಲ್ಲ ಆಗುತ್ತೆ. ನಾನು ನಿಮಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೆಂಗೆ ಬರ್ಗಂಡಿ ಹೇರ್ ಕಲರ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಬರ್ಗಂಡಿ ಹೇರ್ ಕಲರ್ ಅಂದರೆ ನೀವು ವಂಡರ್ ಥರ ಏನು ನೋಡೋದು ಬೇಡ. ಇದಕ್ಕೆ ಸಿಂಪಲ್ ಆಗಿ 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಒಂದು ಬೀಟ್ರೂಟ್ ನಾನು ಹಾಫ್ ತಗೋತಿದ್ದೀನಿ. ಇನ್ನೊಂದು ಮೆಹಂದಿ ಪೌಡರ್, ಎನ್ನಾ ನ್ಯಾಚುರಲ್ ಪೌಡರ್ ಅಂತ ಇದೆ, ಕೇರ್ ಅವ್ರದ್ದು. ನಾನು ಇದೇ ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಿರೋದು. ಬಟ್ ರಿವ್ಯೂಸ್ ಎಲ್ಲ ನೋಡಿದೆ, ಚೆನ್ನಾಗಿದೆ ಅಂತ ಇತ್ತು. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಫುಲ್ಲು ನಾನು ನ್ಯಾಚುರಲ್ ಆಗಿ ಏನು ರಿಸಲ್ಟ್ ಬಂದಿರುತ್ತೋ ಅದನ್ನೇ ತೋರಿಸ್ತೀನಿ. ನಂದು ಆಲ್ರೆಡಿ ಇಷ್ಟು ಹೇರ್ ಕಲರ್ ಇದೆ, ನೀವು ನೋಡಿ. ಈ ಹೇರ್ ಕಲರ್ ಹೆಂಗೆ ಕನ್ವರ್ಟ್ ಆಗಿರುತ್ತೆ, ಹೆಂಗೆ ಚೇಂಜ್ ಆಗಿರುತ್ತೆ ಅಂತ ನೀವು ನೋಡಿ. ನಾನು ಏನು ಫಿಲ್ಟರ್ ಇಲ್ದಲೆ ಹೆಂಗಿರುತ್ತೋ ಹಂಗೆ ತೋರಿಸ್ತೀನಿ. ಮತ್ತು ನಂದು ಇದರಿಂದ ಏನು ಬೆನಿಫಿಟ್ ಆಯಿತು ಅಂತಲೂ ನಿಮ್ಗೆ ಹೇಳ್ತೀನಿ, ಓಕೆನಾ. ಬೀಟ್ರೋಟ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ತುರ್ಕೋಬೇಕು ಅನ್ಸಿದ್ರೆ ತುರ್ಕೊಳ್ಳಿ. ನನಗೆ ಸ್ವಲ್ಪ ತುರಿಯೋದು ಸ್ವಲ್ಪ ಕಷ್ಟ, ಅದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತುರಿಯೋದು ಇನ್ನೂ ಎಫೆಕ್ಟಿವ್ ಅನಿಸುತ್ತೆ. ಫಸ್ಟು ನಾನು ಇಷ್ಟು ವಾಟರ್ ತಗೋತಾ ಇದ್ದೀನಿ. ನಾವು ಎಷ್ಟು ವಾಟರ್ ತಗೋತೀವಲ್ಲ ಅದರಲ್ಲಿ ಆಫ್ ಆಗೋವಷ್ಟು ಬಾಯ್ಲ್ ಮಾಡ್ಕೋಬೇಕು. ನಾನು ಈ ಗ್ಲಾಸಲ್ಲಿ ಇಷ್ಟು ನೀರು ತಗೊಂಡಿದ್ದೀನಿ. ಇಷ್ಟು ನೀರು ಕುದ್ದು ಇಷ್ಟ ಆಗೋವರೆಗೂ ಕುದಿಸ್ಬೇಕು. ಅದಕ್ಕೆ ನಾನು ನೀರಿಗೆ ಏನೇನು ಆ್ಯಡ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ನಾನು ಇದರಲ್ಲಿ 2 ಸ್ಪೂನ್ ಟೀ ಪೌಡರ್ ಹಾಕ್ತಿದ್ದೀನಿ. ನಾನು ಇವಾಗ ನೀರಿಗೆ ಟೀ ಪೌಡರ್ ಹಾಕಿದ್ದೀನಿ. ಟೀ ಪೌಡರು ಮತ್ತು ವಾಟರು ಒಂದು 5 ಮಿನಿಟ್ಸ್ ಆದಮೇಲೆ ಕುದಿಯುತ್ತಲ್ವ, ಆವಾಗ ನಾವು ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ನ ಆ್ಯಡ್ ಮಾಡಬೇಕು. ಕುದೀತಿದೆ ಇವಾಗ ನಾವು ಬೀಟ್ರೂಟ್ನ ಆ್ಯಡ್ ಮಾಡಬೇಕು. ಇವಾಗ ನಾವು ಈ ಬೀಟ್ರೂಟ್ನ ಕುದೀತಿರುತ್ತಲ್ಲ ಅದಕ್ಕೆ ಹಾಕಬೇಕು. ಹುಷಾರಾಗಿ ಹಾಕಿ ಸ್ಪೂನಲ್ಲಿ. ಬೀಟ್ರೂಟ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ 5 ಮಿನಿಟ್ಸ್ ಕುದಿಯೋವರೆಗೂ, ಅಂದರೆ ಪ್ರೀವಿಯಸ್ ಹೆಂಗೆ ಮಾಡಿದ್ರು ಹಂಗೇನೆ ವೆಯ್ಟ್ ಮಾಡಬೇಕು. ಮತ್ತೆ ಕುದಿಯುತ್ತೆ. ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ಬೋದು, ಬರ್ಗಂಡಿ ಕಲರ್ ಬಂದಿದೆ ನೋಡಿ. ನಾವು ಸುಮ್ಮನೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇದು 100% ನ್ಯಾಚುರಲ್, ತುಂಬ ಬೆಟರಾಗಿ ಬರುತ್ತೆ ಕಲ್ಲರು. ಏನಂದರೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ಮಾತಾಡಿದೆ ಗೊತ್ತಾ, ಆದರೆ ಮೈಕೆ ಆನ್ ಮಾಡಿಲ್ಲ, ಅದಕ್ಕೆ ವಾಯ್ಸೇ ಬಂದಿಲ್ಲ. ನಾನು ಅದಕ್ಕೆ ವಾಯ್ಸ್ ಓವರ್ಲ್ಯಾಪ್ ಮಾಡ್ತಿದ್ದೀನಿ. ಇವಾಗ ಬೀಟ್ರೂಟ್ ಎಲ್ಲ ಬಾಯ್ಲ್ ಆಯಿತು, ಅದನ್ನೆಲ್ಲ ಹೊರಗಡೆ ತಂದು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಯೂಸ್ ಮಾಡ್ತಿರೋದು ಕೇರ್ ಮೆಹಂದಿ ಪೌಡರ್. ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ರಿವ್ಯೂಸ್ ಎಲ್ಲ ನೋಡಿದೆ, ಚೆನ್ನಾಗಿತ್ತು, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ವಾಟರ್ನ ನೀವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ, ನಾನು ಏನು ತೋರಿಸ್ತಿದ್ದೀನಲ್ಲ ಅದೇ ಕನ್ಸಿಸ್ಟೆನ್ಸಿ ಇರಲಿ. ಬಿಕಾಸ್ ತುಂಬ ನೀವು ವಾಟರಿ ಥರ ಮಾಡಿಕೊಂಡ್ರೆ ಅದು ಇಲ್ಲೆಲ್ಲ ಸೋರ್ತಾ ಇರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದಕ್ಕೆ ಆಫ್ಟರ್ 4 hours ವೆಯ್ಟ್ ಮಾಡಿದ್ಮೇಲೆ ಕನ್ಸಿಸ್ಟೆನ್ಸಿ ಏನು ಸಕ್ಕತ್ತಾಗಿ ಬಂದಿದೆ ಅಲ್ವಾ, ಚಾಕ್ಲೇಟ್ ಥರ. ಅದಕ್ಕೆ ನಾನು ಹಾಫ್ ಲೆಮನ್ನ ಆ್ಯಡ್ ಮಾಡ್ತಿದ್ದೀನಿ. ಲೆಮನ್ ಏನಂದರೆ ಶೈನ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 10 ಮಿನಿಟ್ಸ್ ಬಿಡಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಇದನ್ನ ಅಪ್ಲೈ ಮಾಡ್ಕೊತೀನಿ. ನಿಮ್ಗೆ ಯಾವ ಥರ ಕಂಫರ್ಟಬಲೋ ಆ ಥರ ಅಪ್ಲೈ ಮಾಡ್ಕೊಳ್ಳಿ. ಗ್ರೇ ಹೇರ್ಸ್ ಇದ್ದರೆ ನಿಮಗೆ ಅಲ್ಲಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಅಪ್ಲೈ ಮಾಡಿ. ಇದರಿಂದ ಹಾರ್ಮ್ ಅಂತೂ ಏನೂ ಆಗಲ್ಲ, ಬಿಕಾಸ್ ನಾವೆಲ್ಲ ನ್ಯಾಚುರಲ್ ಆಗಿ ಹಾಕಿದ್ದೀವಲ್ವಾ. ಅದಕ್ಕೆ ಫೈನಲಿ ಹೇರ್ ವಾಶ್ ಆಯಿತು. ಹೇರ್ ಕಲರ್ ಎಲ್ಲ ಬಂದಿದೆ. ಇವಾಗ ನೈಟ್ ಆಗಿದೆ ಅಲ್ವಾ, ಕಾಣಿಸ್ತಿಲ್ಲ. ಬಿಸಿಲಲ್ಲಿ ಹೋದರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಹೇರ್ ವಾಶ್ ಮಾಡೋವಾಗ ನೀವು ಯಾವುದೇ ಥರ ಶಾಂಪು ಯೂಸ್ ಮಾಡಬೇಡಿ, ಹಂಗೆ ವಾಟರಲ್ಲಿ ಹೇರ್ ವಾಶ್ ಮಾಡಿ. ಹಂಗೂ ನಿಮಗೆ ಶಾಂಪು ಯೂಸ್ ಮಾಡಲೇಬೇಕು ಅಂದರೆ ಯಾವುದಾದ್ರೂ ಮೈಲ್ಡ್ ಶಾಂಪುಗೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಬರುತ್ತೆ. ಇಷ್ಟೇ ಇಡೀ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.